ನಾನು ಯಾರೆಂಬುದನ್ನು ನೋಡುವಂತ ನೀನು ಯಾರು? ನೀನು ಯಾರು? ನೀನು ಈ ರೀತಿ ರೋಧಿಸಲು ಕಾರಣವೇ? ನಾನು ಯಾರೆಂಬುದು ಹೇಗೆ? ನನ್ನ ರಾಜಸ್ಥಾನದಲ್ಲಿ ಆ ಸನ್ನಿವೇಶಲ್ಪಟ್ಟಂತಹ ಕಷ್ಟವನ್ನು ಜೈಲ ಕಾರಣ ನನಗೆ ಈ ರೀತಿ ಕಷ್ಟವನ್ನು ಕೊಟ್ಟಿರುವುದು ತಂದೆ. ಏನು ನಿನ್ನ ರಾಜಸ್ಥಾನದಲ್ಲಿ ಆ ಸೈನ್ಯಗಳನ್ನು ಗೆದ್ದ ಕಾರಣ ನಿನಗೆ ಈ ರೀತಿ ಕಷ್ಟ ಬಂದಿರುವುದೇ? ಹೌದು ಪರಮಾತ್ಮ. ಹಾಗಾದ ಮೇಲೆ ಆತನನ್ನು ಧ್ಯಾನಿಸು. ಆತನು ಪ್ರಸನ್ನನಾದರೂ ಆಗಬಹುದು. ನಾನು ಬ್ರಾಹ್ಮಣರು. ನಾನಿನ್ನು ಬರುತ್ತೇನೆ. ಪರಮಾತ್ಮ ತಮ್ಮ ಇಷ್ಟಂತೆ ಆಗಲಿ. ಆ ಕಡೆ ಗಿನ್ಗಡಿಕೆ ಹೋಗಿ ಈಗ ನೋಡು ಸೈಡ್ ಬನ್ನಿ. ವಿಕ್ರಮ, ಈಗ ನಾನೇ ಯಾರೆಂಬುದನ್ನು ನೋಡುವಂತ ನಾವು ನನಗೂ ಅಯ್ಯೋ ನೀವು ಯಾರೆಂಬುದು ನೀವು ಯಾರೆಂಬುದು ನನಗೆ ಗೋಚರವಾಗುವುದಿಲ್ಲ ಪ್ರಭು. ಆಹಾ, ಈತನಿಗೆ ನನ್ನ ವಕ್ರ ದೃಷ್ಟಿ ಇನ್ನೂ ಬಿಡುಗಡೆ ಆಗಿಲ್ಲ. ನಾನೀಗಲೇ ನನ್ನ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ಈಗ ನೋಡಿ ಈಗ ಯಾರೆಂಬುದನ್ನು ನೋಡುವಂತ ಪರಮಾತ್ಮ ಕಾಪಾಡಿ ಮುಂದೆ ಕಾಪಾಡು. ಈಗಲಾದರೂ ಹೊರಲು ಬಂದಿದೆಯಾ? ಕರಗಳನ್ನು ಮುಗಿಯೆಂದರೆ ಕರಗಳು ಸಹ ಇಲ್ಲ, ನನಗೆ ಕರಾಚರಣಗಳು ಸಹ ಇಲ್ಲ. ಈಗ ದೀನದಣ್ಣ ನಮಸ್ಕಾರಗಳು. ವಿಕ್ರಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನೀನು ಯಾವ ವರವನ್ನು ಕೇಳಬೇಕೆಂದಿರೋ ಕೇಳುವಂತ ನಾವು ಕೊಡಲು ನಾನು ಸಿದ್ಧನಾಗಿರುವೆನು.
ಪರಮಾತ್ಮ, ನಾನು ಯಾವ ನಾನು ಯಾವರನ್ನು ಕೇಳಿ ಕೇಳಲಿ? ನೀನು ಕೊಟ್ಟಿರುವ ಸಕಲ ನೀನು ಕೊಟ್ಟಿರುವ ಸಕಲ ಸಂಪತ್ತುಗಳನ್ನು, ಹೆಂಡರು ಮಕ್ಕಳು ಎಲ್ಲರೂ ಮಕ್ಕಳು, ಮಂದಿ ಮಹಾಬಲವೆಲ್ಲ ಮಂದಿ ಮಹಾಬಲಗಳೆಲ್ಲವೂ ಎಲ್ಲವೂ ಇರುವುದು. ಎಲ್ಲವೂ ಇರುವುದು. ನಾನು ಏನು ವರವನ್ನು ಕೇಳಿದೆ? ನಾನು ನಾನು ಹೇಳುವರ ಕೇಳಲಿ. ಆದರೆ ಒಂದು ವರವಿರುವುದು, ಒಂದು ಹೊರವಿರುವುದು, ದಯಪಾಲಿಸಬೇಕೆಂದು ದಯಪಾಲನೆಸಕ್ಕೆಂದು ಇದು ಶಿರಸಹಿಸಿ ಬೇಡಿಕೊಳ್ಳುವುದು. ಅದೇನು ಕೇಳುವುದು? ಅದೇನು ವರವನ್ನು ಕೇಳುವಂತ ನಾವು. ಪರಮಾತ್ಮ, ನನಗೆ ಕೊಟ್ಟಂತ ಕಷ್ಟವನ್ನು, ನನ್ನ ಜನ್ಮಕ್ಕೆ ಕೊಡ ಬಲವನ್ನು ಇದು ಶಿರಸವಹಿಸಿ ಬೇಡಿಕೊಳ್ಳುವುದು. ಜೈ ಎಲೆ ವಿಕ್ರಮ, ಹೇ ವಿಕ್ರಮ, ಎಲೆ ವಿಕ್ರಮ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೆನು. ಎಂತೆಂಥ ವರಗಳ ಎಂತೆಂಥ ವರಗಳನ್ನು, ಎಂತೆಂಥ ರಾಜರನ್ನು ಹಿಡಿದೆನು. ಎಂತೆಂಥ ರಾಜರು ಹಿಡಿದು ಬಿಡಿದು ಕಾಡಿದೆನು. ಅಂಥವರು ಎಂಥವರು ಅಂಥವರು ಅಂಥವರು ನಿನ್ನಂಥ ವರವನ್ನೇ ಕೇಳ. ನಿನ್ನಂಥ ವರವನ್ನೇ ಕೇಳಲಿಲ್ಲ. ವಿಕ್ರಮ, ವಿಕ್ರಮ, ಬಲಿ ಅದೇ ನಿನಗೆ ಹೋಗಿರುವ ಕರಾಚರಣ ನಿನಗೆ ಹೋಗಿರುವ ಕರಾಚರಣೆಗಳನ್ನು ಕೇಳದೆ ಪ್ರಪಂಚಕ್ಕೆ ಅನುಕೂಲವಾದ ವರವನ್ನು ಕೇಳುತ್ತಿರುವೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನಿನಗೆ ಹೋಗಿರುವ ಕರಾಚರಣೆಗಳನ್ನು ಕೊಡ್ತೀನಿ. ನಿನಗೆ ಹೋಗಿರುವ ಕರಾಚರಣೆಗಳನ್ನು ಕೊಡುತ್ತೇನೆ. ವಿಕ್ರಮ, ಭೂಮಿಯಲ್ಲಿ ಬೀಜ ಬಿತ್ತಿದೊಡನೆ ಹೊರಗೆ ಯಾವ ರೀತಿ ಬರುತ್ತದೋ ತದೋ ರೀತಿ ನಿನ್ನ ಕರಾಚರಣೆ ಕೊಟ್ಟಿರುವನು. ಬೇರೆ ಹೇಳುವಂತ ನಾನು